ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದಾಗೆ ನಾನು ಏನು ಮಾಡಬೇಕು, ನಾನು ಏನು ಸಾಧನೆ ಮಾಡಬೇಕು ಅಂತೇಳಿ ನನಗೆ ತಿಳಿತಾ ಇದ್ದಿಲ್ಲ. ಆಮೇಲೆ ನನಗೆ ಜನರೆಲ್ಲ ಓಟ್ ಹಾಕಿ ಆರಿಸ್ತಂದಿದ್ರು. ಗ್ರಾಮ ಪಂಚಾಯತ್ ಸದಸ್ಯನಾದ್ಮ್ಯಾಗ ಏನು ಗೊತ್ತಿದ್ದಂಗೆ ಸುಗ್ರಾಮದಾಗ ಮೆಂಬರ್ ಆದದ್ದು, ರಾಜ್ಯ ಮಟ್ಟಕ್ಕೆ ನಡೆದಿರೋ ಬಂದಿಡ್ದು. ನಾನು ಏನು ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಏನು ಗುರಿ ಇದೆಯೋ ಅದು ಬರೋಬ್ಬರ ಸಾಧಿಸಿದೆ, ಅದು ಮಾಡಿನೂ ತೀರಿದೆ. ನನಗೇನೊಂದು ಮಾತು ಬರ್ತಿದ್ದಿಲ್ಲ ಅಥವಾ ನನಗೆ ಬರೋಬ್ಬರ ಓದೋಕ್ಕೂ ಬರ್ತಿದ್ದಿಲ್ಲ, ಬರೋಬ್ಬರ ಬರೆಯೋಕ್ಕೂ ಬರ್ತಿದ್ದಿಲ್ಲ. ಬಟ್ ನಾನು ಬರೆಯೋದು ಓದೋದು ನನ್ನ ತಲೆಯಲ್ಲಿ ಇದ್ರೂ ಕೂಡ ನಾನು ಸುಗ್ರಾಮ್ ಏನು ಹೇಳಿದೆ ಆ ಸುಗ್ರಾಮ್ ನಾನು ಬರೋಬ್ಬರ ನನ್ನ ತಲೆಯಲ್ಲಿ ಅದು ಉಳಿಸ್ಕೊಳ್ತೀನಿ. ಆ ಸುಗ್ರಾಮದಿಂದ ತಿಳ್ಕೊಂಡು ನಾನು ಏನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಏನು ಹುಟ್ಟಿದೆ ಅದು ಮಾಡೇ ತೀರ್ತೀನಿ. ಆಮೇಲೆ ನಾನು ಒಬ್ಬಕ್ಕೆ ಇದ್ದೀನಿ ಅಂತೇಳಿ ನಾನು ತಿಳ್ಕೊಂಡಿಲ್ಲ. ನನ್ನಿಂದ 100 ಜನ ಸುಗ್ರಾಮ್ ನಾನು ಹಿಂದಿದ್ದೆ, ನನಗೇನು ತಪ್ಪುತ್ತಿದೆ ಆದ್ರೂ ನಾನು ಹಿಂದೆ ಸಪೋರ್ಟ್ ಇದ್ದೆ. ತಾಲೂಕು ಮಟ್ಟದಲ್ಲಿ ಸುಗ್ರಾಮದಲ್ಲಿ ಆಗಿದಾಗ ಕೆಲವು ಪಂಚಾಯತ್ದಾಗ ಏನೂ ಸಾಧನೆ ಮೀಟಿಂಗ್ ಅಂತೂ ನಡೀತಾ ಇದ್ದಿಲ್ಲ, ಅಥವಾ ಗೌರವಧನ ಬರೋಬ್ಬರ ಕೊಡ್ತಾ ಇದ್ದಿಲ್ಲ, ಅಥವಾ ದುಡ್ದ ಲೇಬರಿಗೆ ಕೆಲಸ ಉದ್ಯೋಗ ಖಾತ್ರಿದಂತೂ ಸಿಗ್ತಾ ಇದ್ದಿಲ್ಲ. ನಾನೇನು ಮಾಡಿದೆ, ಸುಗ್ರಾಮದಿಂದ ನಾವು ಬೀದರ್ ಡಿಸ್ಟಿಕ್ನಲ್ಲಿ 5 ತಾಲೂಕದಲ್ಲಿ 5 ಮಂದಿ ಮಹಿಳೆಯರಿಗೆ ಕರ್ಸ್ಕೊಂಡು ಅವ್ರಿಗೆ ಒಂದು ಅರ್ಜಿ ಫೋನಿನ ಮುಖಾಂತರ ಅವರಿಗೆ ಜಿಲ್ಲಾ ಮಟ್ಟಕ್ಕೆ ಕರ್ಸ್ಕೊಂಡು ಒಂದು ಅಪ್ಲಿಕೇಶನ್ ಬರ್ಕೊಂಡು ಅದಕ್ಕೆ ಟೈಪ್ ಮಾಡಿಕೊಂಡು ಡೈರೆಕ್ಟ್ ಸ್ಟೇಷನಲ್ಲಿ ಹತ್ರ ಹೋದೆ. ಬಸವ ಕಲ್ಯಾಣ ಇಲ್ಲೇ ಇದ್ದಾರ, ಬಸವ ಕಲ್ಯಾಣದ ಕರೆಸ್ರಿ ಅಂತೇಳಿ ಅವ್ರಿಗೆ ಕರ್ಸ್ಕೊಂಡಿದಾರ. ನನಗೆ ನೋಡಿದ ತಕ್ಷಣ ಅವ್ರು ಅರ್ಧ ತಣ್ಣಗೆ ಆಗ್ಬಿಟ್ರು. ಅರ್ಧ ತಣ್ಣಗೆ ಆದ ನಂತರ ಆಮೇಲೆ ಬಂದ್ಮ್ಯಾಗ ಒಂದು ವಾರ ಆದ್ಮೇಲೆ ನಮ್ಮ ಪಂಚಾಯತಿಗೆ ಬಂದು ತಾಲೂಕದ ಕೆಲವು ಪಂಚಾಯತ್ಗೆಲ್ಲ ಹೋಗಿ ತಿಂಗಳ ಸಾಮಾನ್ಯ ಮೀಟಿಂಗ್ ಅಂತೂ ಸರಿಯಾಗಿ ನಡೀತಾ ಇದೆ. ಗೌರವಧನ ಏನು ಬಿದ್ದಿದ್ದು ಕೊಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಪೇಮೆಂಟು 1 ವಾರ ಇಲ್ಲ 2 ವಾರದಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಾನು ಸುಗ್ರಾಮ್ ಮುಖಾಂತರ ಇದೊಂದು ಸಾಧನೆ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟ. ಸುಗ್ರಾಮ್ ಮುಖಾಂತರ ನಾವು 7 ಮಂದಿ ಸದಸ್ಯರ ಮಹಿಳೆಯರು ನಮ್ಮ ಪಂಚಾಯತ್ದವರಾಗಿ ನಮ್ಮ ಜೊತೆ ಒಂದು ಇಲ್ಲ ಅಂದರೆ 30-40 ಮಹಿಳೆಯರಿಗೆ ತೊಗೊಂಡು ಎಲ್ಲೆಲ್ಲಿ ಶರಿ ದುಕಾನ್ ಹಚ್ಚಿದ್ರೋ ಆ ಶರಿ ದುಕಾನ್ ಹೋಗಿ ಅವ್ರು ಹೊರಗಡೆ ಎಳೆದು ಅವ್ರನ್ನ ಚಪ್ಪಲ್ನ ಹುಡಿದು ಅವ್ರ ಶರಿ ಎಲ್ಲದ ಉರಿ ಹಚ್ಚಿ ಸುಟ್ಬಿಟ್ಟು ಆಮೇಲೆ ಅದು ಅಪ್ಲಿಕೇಶನ್ ರಿಪೀಟ್ ಅವ್ರದ್ದು ವೋಚರ್ ಸಿಲ್ ಸೈನ್ ಹುಡ್ಕೊಂಡು ನಿಮ್ಮ ಊರಿಗೆ ಒಟ್ಟು ಶರೀಕ್ ಮಾಡೋಕ್ಕಂತೂ ಪರ್ಮಿಷನ್ನೇ ಕೊಡಲ್ಲ ಅಂಥೇಳಿ ಒಂದು ಆದೇಶ ಕೊಟ್ಟಿದ್ರು. ಇವತ್ತು ಸುಗ್ರಾಮ್ ಮುಖಾಂತರ ನಮಗೆಲ್ಲ ಮತ್ತಿಲ್ಲ ಅನುಕೂಲನೂ ಆಗ್ತಾ ಇದೆ, ಪ್ರತಿಯೊಂದು ಎಲ್ಲಿ ಹೋದ್ರೂ ಏನಾಗ್ತದೆ ಅಂಬೋದು ಗೊತ್ತಾಗ್ತಿದೆ. ಸುಗ್ರಾಮ್ ಮುಖಾಂತರ ಬೆಳವಣಿಗೆ ಭೀ ಆಗಿದೆ. ಇನ್ನು ಸಾಕಷ್ಟು ಸುಗ್ರಾಮ್ ಮುಖಾಂತರ ಇನ್ನೂ ಸಾಕಷ್ಟು ನನಗೆ ಬೆಳವಣಿಗೆ ಆಗ್ಬೇಕಂತೂ ಹೆಮ್ಮೆ ಇದೆ. ಆಮೇಲೆ ನನ್ನ ಜೊತೆ ನಾನು ಒಬ್ಬಕಿನೇ ಆಗಬೇಕು ಅಂತ ನನ್ನ ಉದ್ದೇಶ ಇಲ್ಲ. ನನ್ನ ಜೊತೆ ನಾನು 10 ಆಗಬೇಕು, 10ಕ್ಕೆ 20 ಜನ ಆಗಬೇಕು, 20ಕ್ಕೆ 100 ಜನ ಆಗ್ಬೇಕಂತೇಳಿ ನಾನು ಯಾವಾಗೂ ಮನಸ್ಸಿನಾಗ ಗುರಿ ಇಟ್ಕೊಂಡಿದ್ದೆ. ಅದು ಆಗೇ ಆಗ್ತದೆ ಅಂತ ನನಗೊಂದು ಗುರಿ.